ಆನುವಂಶಿಕ ಮಾಹಿತಿಯ ಪ್ರಸಾರವು ಜೀವಶಾಸ್ತ್ರದ ಮೂಲಭೂತ ಪ್ರಕ್ರಿಯೆಯಾಗಿದೆ. ಎಲ್ಲಾ ಜೀವಿಗಳಲ್ಲಿ ಡಿಎನ್ಎ ಅಣುವು ಆನುವಂಶಿಕತೆಯನ್ನು ಹೊತ್ತೊಯ್ಯುವ ದೀರ್ಘ ಸರಪಳಿಯ ಪಾಲಿಮರ್ ಆಗಿದೆ. ಡಿಎನ್ಎಯಲ್ಲಿನ ನ್ಯೂಕ್ಲಿಯೋಟೈಡ್ಗಳ ಎ, ಟಿ, ಸಿ, ಜಿ ನಿರ್ದಿಷ್ಟ ಅನುಕ್ರಮವು ಪ್ರೋಟೀನ್ಗಳ ಸಂಶ್ಲೇಷಣೆಗೆ ಬೇಕಾದ ಕೋಡ್ಗಳನ್ನು ಹೊಂದಿದೆ. ಈ ಕೋಡಿಂಗ್ ಪ್ರಕ್ರಿಯೆಯು ಪ್ರಮುಖವಾಗಿ 2 ಹಂತಗಳಲ್ಲಿ ನಡೆಯುತ್ತದೆ. ಪ್ರತಿಲೇಖನ ಅಥನತೆಥಪಥಪ್ಸಿ ಡಿಎನ್ಎಯ ಒಂದು ಎಳೆಯನ್ನು ಟೆಂಪ್ಲೇಟ್ ಆಗಿ ಬಳಸಿ ಎನ್ಆರ್ಎನ್ಎ ಎಂಬ ಮಧ್ಯವರ್ತಿ ಅಣುವನ್ನು ಸಂಶ್ಲೇಷಿಸುವುದು. ಈ ಹಂತವು ನ್ಯೂಕ್ಲಿಯಸ್ನಲ್ಲಿ ನ್ಯೂಕ್ಲಿಯಸ್ ನಡೆಯುತ್ತದೆ. ಭಾಷಾಂತರ ಅಥನತೆಥಪ್ಸಿ ಎನ್ಆರ್ಎನ್ಎಯನ್ನು ರೈಬೋಸೋಮ್ಗಳಲ್ಲಿ ಟೆಂಪ್ಲೇಟ್ ಆಗಿ ಬಳಸಿ ಅಮೈನೋ ಆಮ್ಲಗಳ ಸರಪಳಿಯನ್ನು ಪಾಲಿಪೆಪ್ಟೈಡ್ ಸಂಶ್ಲೇಷಿಸುವುದು. ರೈಬೋಸೋಮ್ಗಳು ಎನ್ಆರ್ಎನ್ಎಯಲ್ಲಿರುವ ಪ್ರತಿ 3 ನ್ಯೂಕ್ಲಿಯೋಟೈಡ್ಗಳ ಕೋಡಾನ್ ಗುಂಪನ್ನು ಒಂದು ನಿರ್ದಿಷ್ಟ ಅಮೈನೋ ಆಮ್ಲಕ್ಕೆ ಭಾಷಾಂತರಿಸುತ್ತವೆ. ಈ ಕೇಂದ್ರೀಯ ಸಿದ್ಧಾಂತವು ಸೆಂಟ್ರಲ್ ಡಾಗ್ಮಾ ಜೀನಿನ ಅಭಿವ್ಯಕ್ತಿಯನ್ನು ನಿರ್ದೇಶಿಸುತ್ತದೆ. ಜೀವಕೋಶದ ಕಾರ್ಯ ಮತ್ತು ರಚನೆಯನ್ನು ನಿರ್ಧರಿಸುವ ಈ ಪ್ರೋಟೀನ್ಗಳು ಜೀವಿಗಳ ಗುಣಲಕ್ಷಣಗಳನ್ನು ರೂಪಿಸುತ್ತವೆ. ಒಂದು ಜೀವಿ ತನ್ನ ಪರಿಸರಕ್ಕೆ ಪ್ರತಿಕ್ರಿಯಿಸಲು ಜೀನ್ ಅಭಿವ್ಯಕ್ತಿಯನ್ನು ನಿಯಂತ್ರಿಸುವ ರೆಗ್ಯುಲೇಟಿಂಗ್ ಜೀನ್ ಎಕ್ಸ್ಪ್ರೆಷನ್ ಸಾಮರ್ಥ್ಯವನ್ನು ಹೊಂದಿದೆ.